ಜಾತಿ ಪಕ್ಷ ಮರೆತು ಹಿಂದೂ ಎಂಬ ಭಾವನೆಯಿಂದ ಸಂಘಟಿತರಾಗಿ ಶೋಭಾಯಾತ್ರೆ ಟ್ರಸ್ಟ್ ಅಧ್ಯಕ್ಷ ವೆಂಕಟೇಶ್ ಕರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಇತ್ತೀಚೆಗೆ ನಡೆದ ಶ್ರೀರಾಮ ಶೋಭಾಯಾತ್ರೆಯ ಸಮಸ್ತ ಹಿಂದೂ ಬಾಂಧವರ ಅಭೂತಪೂರ್ವ ಬೆಂಬಲದಿಂದ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದ್ದು, ಈ ಯಶಸ್ಸಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ಅಧ್ಯಕ್ಷರಾದ ವೆಂಕಟೇಶ್ ತಿಳಿಸಿದರು. ನಗರದ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಶೋಭಾಯಾತ್ರೆಯ ಯಶಸ್ಸಿಗೆ ಕಾರಣರಾದ ಎಲ್ಲಾ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ತಾಲೂಕಿನ ಜನತೆಗೆ ಧನ್ಯವಾದ ಅರ್ಪಿಸಿದ ವೆಂಕಟೇಶ್ ಅವರು ಟ್ರಸ್ಟ್ನ ಮುಂದಿನ ನಡೆ ಮತ್ತು ಉದ್ದೇಶಗಳನ್ನು ಹಂಚಿಕೊಂಡರು. ಹಿಂದೂ ಸಮಾಜದ ಒಳಿತಿಗಾಗಿ ಶ್ರಮಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ. ತಾಲೂಕಿನಲ್ಲಿ ಗೋಹತ್ಯೆ ನಿಷೇಧ ಮತ್ತು ಲವ್ ಜಿಹಾದ್ನಂತಹ ಪಿಡುಗುಗಳ ವಿರುದ್ಧ ನಿರಂತರ ಜಾಗೃತಿ ಮೂಡಿಸಲಾಗುವುದು ಎಂದರು. ಇದೇ ವೇಳೆ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಿರುವ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಅವರು, ತಂದೆ ತಾಯಿ ಇಲ್ಲದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಗುಲುವ ಸಂಪೂರ್ಣ ವೆಚ್ಚವನ್ನು ನಮ್ಮ ಟ್ರಸ್ಟ್ ವತಿಯಿಂದಲೇ ಭರಿಸಲಾಗುವುದು. ಇದರೊಂದಿಗೆ ಹಿಂದೂ ಸಮಾಜವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜಿಸಲಾಗುವುದು ಅಂತ ಹೇಳಿದರು. ವಿಶ್ವವಿಖ್ಯಾತ ಶೋಭಾಯಾತ್ರೆಯ ಆಚರಣೆಯ ಕುರಿತು ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರು, ಇನ್ಮುಂದೆ ಪ್ರತಿ 2 ವರ್ಷಗಳಿಗೊಮ್ಮೆ ಅತ್ಯಂತ ವಿಜೃಂಭಣೆಯಿಂದ ಶ್ರೀರಾಮ ಶೋಭಾಯಾತ್ರೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿನೂತನ ಹಾಗೂ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆ ಇದೆ ಎಂದರು. ವಾಲಂಟಿಯರ್ಗಳ ಕೊರತೆಯ ಕುರಿತು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಶೋಭಾಯಾತ್ರೆಯಲ್ಲಿ ಯಾವುದೇ ಕಾರ್ಯಕರ್ತರ ಕೊರತೆಯಾಗಿಲ್ಲ. ಇಡೀ ತಾಲೂಕಿನಾದ್ಯಂತ ಹಳ್ಳಿಗಳಿಗೆ ಭೇಟಿ ನೀಡಿ ಎಲ್ಲರನ್ನೂ ಒಗ್ಗೂಡಿಸಿ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮವನ್ನು ನಡೆಸಲಾಗಿದೆ ಅಂತ ಸ್ಪಷ್ಟಪಡಿಸಿದರು. ಕೆಲವು ಹಳ್ಳಿಗಳಲ್ಲಿ ದೇವಸ್ಥಾನಗಳ ಪ್ರವೇಶಕ್ಕೆ ಮುಕ್ತ ಅವಕಾಶ ನೀಡಿರುವ ವಿಚಾರದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ವೆಂಕಟೇಶ್ ಅವರು, ಭಾರತ ದೇಶದಾದ್ಯಂತ ಎಲ್ಲಾ ದೇವಸ್ಥಾನಗಳಲ್ಲೂ ಎಲ್ಲಾ ಜಾತಿಯ ಹಿಂದೂಗಳಿಗೂ ಮುಕ್ತವಾಗಿ ದೇವರ ದರ್ಶನ ಪಡೆಯುವ ಅವಕಾಶ ಸಿಗಬೇಕು. ಯಾರೋ ಕೆಲವರು ಮಾಡುವ ಇಂತಹ ತಾರತಮ್ಯದ ಕೆಲಸಗಳಿಂದ ಇಡೀ ಹಿಂದೂ ಸಮಾಜ ತಲೆ ತಗ್ಗಿಸುವಂತಾಗ್ತದೆ. ಇದರ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಧ್ವನಿ ಎತ್ತಲಿದ್ದೇವೆ. ನಮ್ಮಲ್ಲಿ ಮೊದಲು ಜಾತ್ಯತೀತ ಮತ್ತು ಪಕ್ಷಾತೀತ ಮನೋಭಾವ ಬರಬೇಕು. ನಾವೆಲ್ಲರೂ ಹಿಂದೂ ಎಂಬ ಒಂದೇ ಭಾವನೆಯಿಂದ ಕ್ರಾಂತಿಕಾರಿಗಳಾಗಿ ಸಂಘಟಿತರಾಗಬೇಕಿದೆ ಅಂತ ಮಾಧ್ಯಮಗಳ ಮುಖಾಂತರ ಕರೆ ನೀಡಿದರು. ಈ ಸಂದರ್ಭದಲ್ಲಿ ವೆಂಕೋಬರಾವ್, ಅನಿಲ್ ಕುಮಾರ್, ಪ್ರಕಾಶ್, ಕೊತ್ತನೂರು ರವಿಚಂದ್ರ, ರಾಮಾಂಜಿ, ವಿನಾಯಕ, ಗುಡಿಹಳ್ಳಿ ಮಂಜುನಾಥ್, ನಾಗೇಶ್, ರಂಜಿತ್ ಸೇರಿದಂತೆ ಇನ್ನು ಅನೇಕರು ಹಾಜರಿದ್ದರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ಜೈ ಶ್ರೀರಾಮ್. ಆತ್ಮೀಯ ಮಾಧ್ಯಮ ಮಿತ್ರರು, ಈ ದಿನ ನಾವು ಇಲ್ಲಿ ಕರೆಯುವಂತಹ ವಿಷಯ ಏನಂದ್ರೆ, ಏನು ಮೊನ್ನೆ ನಡೆದಂತಹ ಶ್ರೀರಾಮ ಶೋಭಾಯಾತ್ರೆ ಯಶಸ್ವಿಯಾಗಿ ಇಡೀ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಹಿಂದೂಗಳು ಕೈಜೋಡಿಸಿ ನಮ್ಮ ಕಾರ್ಯಕ್ರಮವನ್ನು, ನಮ್ಮ ಹಿಂದೂ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲ ಹಿಂದೂ ಸಮಾಜಕ್ಕೆ, ಹಿಂದೂ ಸಮಾಜದ ಜನತೆಗೆ, ಎಲ್ಲಾ ಸಂಘಟನೆಗಳ ಮುಖಂಡರುಗಳಿಗೆ, ಎಲ್ಲಾ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ಎಲ್ಲರಿಗೂ ಧನ್ಯವಾದ ತಿಳಿಸುವಂತಹ ಒಂದು ಕಾರ್ಯಕ್ರಮ ಇಂದಿನ ನಾವು ಹಾಕೊಂಡು ತಮ್ಮನ್ನ ಇಲ್ಲಿ ವಾದ್ಯ ಮಿತ್ರರನ್ನ ಕರೆದಿದ್ದೇನೆ. ಈ ಉದ್ದೇಶದಿಂದ ಏನು ನಮ್ಮ ಮುಂದಿನ ನಡೆ, ಶ್ರೀರಾಮ ಶೋಭಾಯಾತ್ರೆ ಆಚರಣೆ ಟ್ರಸ್ಟ್ ಮುಂದಿನ ನಡೆಯದಂದ್ರೆ ಹಿಂದೂ ಸಮಾಜದ ಒಳಿತಿಗಾಗಿ ಹಾಗೂ ಗೋಹತ್ಯೆ ನಿಷೇಧ ಆಗ್ಬೋದು, ಹಾಗೂ ಲವ್ ಜಿಹಾದ್ ಆಗ್ಬೋದು, ಹಾಗೂ ಮತ್ತು ಬಡ ಮಕ್ಕಳು, ಏನು ಯಾರು ಬಡ ಮಕ್ಕಳು ಇರ್ತಾರೋ ಅಂತಹ ತಾಯಿ ತಂದೆ ಇಲ್ಲದಂತಹ ಬಡ ಮಕ್ಕಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಸಂಪೂರ್ಣ ವೆಚ್ಚ ಆಗುವಂತಹ ವಿದ್ಯಾಭ್ಯಾಸಕ್ಕೆ ಏನು ಅವ್ರಿಗೆ ವೆಚ್ಚ ಆಗುತ್ತೋ ಅದನ್ನು ಸಂಪೂರ್ಣ ನಾವು ಟ್ರಸ್ಟ್ ವತಿಯಿಂದ ನಾವು ಬರ್ಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಹಿಂದೂ ಸಮಾಜಕ್ಕೆ ಏನು ಕಾರ್ಯಕ್ರಮಗಳು ಏನೇನು ಮಾಡ್ಬೇಕು ಅಂತ ನಮ್ಮ ಹಿಂದೂ ಸಮಾಜ ಗಟ್ಟಿಯಾಗಿ ಗೊತ್ತಾದಾಗ್ಬೋದು. ಮತ್ತೆ ನಾವು ಕ್ವಿಜ್ ಕಾರ್ಯಕ್ರಮ, ರಸಪ್ರಶ್ನೆ, ಏನು ವರ್ಷ ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಅದೇ ರೀತಿ ಈ ವರ್ಷ ನಾವು ಮಾಡ್ತೀರಿ ಅದು ಪ್ರೌಢಶಾಲೆ ಶಿಕ್ಷಣ ಪ್ರೌಢಶಾಲೆ ಮಕ್ಕಳಿಗೆ. ಮತ್ತೆ ಈಗ ಈ ಯಶಸ್ವಿ ಆಗಿರುವಂತಹ ಶೋಭಾಯಾತ್ರೆ ಮುಂದಿನ 2 ವರ್ಷಕ್ಕೆ ನಾವು 2 ವರ್ಷಕ್ಕೊಂದ್ಸರಿ ಶೋಭಾಯಾತ್ರೆ ಮಾಡ್ಬೇಕು ಅಂತ ನಿಶ್ಚಯ ಮಾಡಿದ್ರಿ. ಮುಂದೆ 2 ವರ್ಷಕ್ಕೆ ಮತ್ತೆ ಶ್ರೀರಾಮ ಶೋಭಾಯಾತ್ರೆ ಮಾಡ್ತೀರಿ, ಮತ್ತೆ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ಶೋಭಾಯಾತ್ರೆಯಲ್ಲಿ ಎಲ್ಲ ವಾಲಂಟಿಯರ್ಸ್ ಕೊರತೆ ಆಯ್ತು ಅನ್ಸುತ್ತಲ್ವಾ? ವಾಲಂಟಿಯರ್ಸ್ ಕೊರತೆ ಏನಿಲ್ಲ, ಶೋಭಾಯಾತ್ರೆ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ನಡೀತು. ವಾಲಂಟಿಯರ್ಸ್ ಕೊರತೆ ಏನು ಇಲ್ಲ, ನಡೀತು. ಶೋಭಾಯಾತ್ರೆ ಆರಾಮಾಗಿ ತಂಡ ಒಂದು ಸಂಘಟನೆ ಅಂದ್ಮೇಲೆ ಒಂದು ವ್ಯವಸ್ಥಿತವಾಗಿ ಬಂದಂತ ಒಂದು ಹಿಂದೂ ಕಾರ್ಯಕರ್ತರನ್ನಾಗ್ಲಿ
ಅಥವಾ ಒಂದು ಸಂಖ್ಯೆನಾಗಲಿ ಒಂದು ಸೂಕ್ತವಾದ ರೀತಿಯಲ್ಲಿ ಮೆರವಣಿಗೆ ಕಳಿಸೋದಾಗ್ಲಿ ಇಲ್ಲ ಒಂದ್ ಸ್ವಲ್ಪ ಜನನು ಕೊರತೆ ಆಯ್ತು ಅಂತ ನಮ್ಮ ಅನಿಸಿಕೆ. ತಾವೇನು ಹೇಳ್ತಾರೆ? ನಾವು 2 ತಿಂಗಳು ಇಡೀ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹಳ್ಳಿಗೂ ಭೇಟಿ ಮಾಡಿದ್ದೀರಿ, ಎಲ್ಲಾ ಮುಖಂಡರಿಗೂ ಭೇಟಿ ಮಾಡಿದ್ದೀರಿ, ಎಲ್ಲಾ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಮನೆಗೆ ಭೇಟಿ ಮಾಡಿದ್ದೀರಿ, ಎಲ್ಲರಿಗೂ ಭೇಟಿ ಮಾಡಿ ಒಂದಾಗಿ ಆ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ಬಟ್ ಬರೋದು ಬಿಡೋದು ಅವ್ರಿಗೆ ಸೇರಿದ್ರು. ಈಗ ನಾವೆಲ್ಲ ಏನಕ್ಕೆ ಹಿಂದೂ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಹಿಂದೂ ಸಮಾಜ ಜಾತಿ ಬಿಟ್ಟು ಪಕ್ಷಗಳು ಬಿಟ್ಟು ಒಂದಾಗ್ಬೇಕು ಅನ್ನೋದು ಮೂಲ ಉದ್ದೇಶದಿಂದ ಆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತೀವಿ ಸತತವಾಗಿ. ಹಿಂದೂ ಸಮಾಜನ ಗಟ್ಟಿ ಮಾಡುವಂತ ಉದ್ದೇಶ ಅದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ವ್ಯವಸ್ಥಿತವಾಗಿ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಹಿಂದೂ ಸಮಾಜನೆಲ್ಲ ಗಟ್ಟಿ ಮಾಡ್ತೀವಿ. ಇನ್ನು ಪ್ರತಿ ವರ್ಷ ಇಂದು ಈ ಏನು ಹೈದರಾಬಾದ್ ಹೋಗ್ತೀನಿ ಅಂತ ಮೊದಲೇ ತಿಳಿಸಿದ್ರು. ನಾನು ಇರೋದಿಲ್ಲ, ಹೈದರಾಬಾದ್ ಹೋಗ್ತೇನೆ. ರಾಜೀವ್ ಗೌಡ ಅಣ್ಣವರು ಅವರು ಕಾಲ್ ಮಾಡಿ ಹೇಳಿದ್ರು, ನಮ್ಮ ಮನೆಯಲ್ಲಿ ಸುತ್ತ ಇದೆ, ಈ ಸರಿ ಭಾಗಿಯಾಗಲ್ಲ. ಬಂದಿದ್ರು, ಮಾಜಿ ಶಾಸಕ ರಾಜಣ್ಣ ಅವ್ರು ಬಂದಿದ್ರು, ಮುಸೇವಿಗಳು ಬಂದಿದ್ರು, ನರಸಿಂಹಮೂರ್ತಿ ಅಣ್ಣ ಅವ್ರು ಬಂದಿದ್ರು, ಮತ್ತೆ ಬಿಜೆಪಿ ಕಾರ್ಯಕರ್ತರು ಬಂದಿದ್ರು, ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ರು, ಜೆಡಿಎಸ್ ಕಾರ್ಯಕರ್ತರು ಬಂದಿದ್ರು, ಎಲ್ಲ ಮತ್ತೆ ಬೇರೆ ಮಾನವಾಸ್ತಿಗಳು ಕಮಿಟಿ ಅಧ್ಯಕ್ಷ ಅವ್ರು ಬಂದಿದ್ರು, ಎಲ್ಲಾ ಪದಾಧಿಕಾರಿಗಳು ಬಂದಿದ್ರು, ಅಧ್ಯಕ್ಷರು ಬಂದಿದ್ರು. ಈ ಒಂದು ಕಾರ್ಯಕ್ರಮದಿಂದ ಏನ್ ಸಂದೇಶ ಸಾರ್ದಂಗ ಆಯ್ತು ಸರ್? ಈ ಒಂದು ಕಾರ್ಯಕ್ರಮದಿಂದ ನಾವೆಲ್ಲ ಹಿಂದೂಗಳು ಮೊದಲನೇದಾಗಿ ನಮಗೆ ಇಲ್ಲಿ ಫಸ್ಟ್ ಜಾತ್ಯತೀತವಾಗಿರ್ಬೇಕು, ಪಕ್ಷಾತೀತವಾಗಿರ್ಬೇಕು, ನಾವೆಲ್ಲ ಹಿಂದೂಗಳು ಒಂದು ಅನ್ನೋ ಒಂದು ಮೂಲ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಇನ್ನೂ ಸಂಘಟಿತವಾಗಿ ಇನ್ನೂ ನಾವು ಹಿಂದೂಗಳೆಲ್ಲ ಕ್ರಾಂತಿಕಾರಿಗಳು, ಮೊದಲನೇದಾಗಿ ನಾವು ಹಿಂದೂಗಳು ಏನು ಇದ್ದೀರಿ ಕ್ರಾಂತಿಕಾರಿಗಳಾಗಿ ಜಾತಿನ ಪಕ್ಷನ ಮನೆಯಲ್ಲಿಟ್ಟು ಹೊರಗಡೆ ಬಂದಾಗ ನಾವೆಲ್ಲ ಹಿಂದೂ ಅನ್ನೋ ಒಂದು ಇದನ್ನ ಘೋಷವಾಕ್ಯವಾಗಿಸ್ಕೋಬಾರ್ದು, ಇದನ್ನ ನಾವು ಆಚರಣೆ ಮಾಡ್ಬೇಕು. ಆಚರಣೆ ಮಾಡಿದ ಪಕ್ಷದಲ್ಲಿ ಮಾತ್ರ ಸಂಘಟಿತರಾಗ್ತಾರೆ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಈಗ ಏನು ನೀವು ಹೇಳಿದ್ರಿ ಬಿಡ್ತಾ ಇಲ್ಲ ಅಂತ, ಈಗ ನಾವಿರೋರೆಲ್ಲ ಹಿಂದೂಗಳೇ, ಎಲ್ರು ಅದಕ್ಕೆ ಹೋಗಿ ವಿರೋಧ ಮಾಡೋಣ. ನಮ್ಗೇನು ಹಿಂದೂಗಳು ಎಲ್ರಿಗೂ ಭಾರತ ದೇಶದಾದ್ಯಂತ ಹಿಂದೂಗಳೆಲ್ಲ ಎಲ್ಲ ದೇವಸ್ಥಾನಗಳಲ್ಲಿ ಮುಕ್ತವಾಗಿ ಅವರಿಗೆ ದರ್ಶನದ ಅವಕಾಶ ಮಾಡ್ಕೊಳ್ಬೇಕು. ಯಾರೋ ಕೆಲವರು ಅವಿವೇಕಿಗಳು ಮಾಡುವಂತ ಕೆಲಸಕ್ಕೆ ಇಡೀ ಹಿಂದೂ ಸಮಾಜ ತಲೆ ತಗ್ಸುವಂತ ಕೆಲಸ ಆಗುತ್ತೆ. ಅದ್ರ ವಿರುದ್ಧ ನಾವೆಲ್ಲ ಧ್ವನಿ ಎತ್ತೋಣ. ನಾವೆಲ್ಲರಿಂದ ಇವಾಗ ನೀವ್ ಹೇಳ್ದಂಗೆ ಅದನ್ನ ಮಾತಾಡೋಣ. ಎಲ್ಲ ನಾವು ಧ್ವನಿ ಎತ್ತಿ ನಾವೆಲ್ಲ ಒಂದಾಗಿ ಎಲ್ಲಾ ದೇಶದಲ್ಲೂ ಎಲ್ಲಾ ಜಾತಿಯವರಿಗೂ ಮುಕ್ತವಾದ ದರ್ಶನದ ಅವಕಾಶ ಕೊಡ್ಬೇಕು ಅಂತ ಮತ್ತೊಮ್ಮೆ ಎಲ್ರಿಗೂ ಹೇಳ್ತಾ ಇದ್ದೀನಿ. ಯಾರ್ಯಾರು ಇವಾಗ ಆ ಕೆಲಸ ಮಾಡ್ತಾ ಇದ್ದಾರೆ, ಕೆಲವು ಹಳ್ಳಿಗಳಲ್ಲಿ ಬಿಡಲ್ಲ ಅಂತ ಇದ್ದಾರೆ, ಅವ್ರಿಗೆಲ್ಲ ಈ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.